ಬಂಧುಗಳೇ, ಇದೇ ಮಾರ್ಚ್ 29ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಕುರುಬರ ಶಕ್ತಿ ಕೇಂದ್ರ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಬೆಳ್ಳೂಡಿ ಶಾಖಾ ಮಠದಲ್ಲಿ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಗಳು ಎಸ್ಟಿಗೆ ಸಂಬಂಧಪಟ್ಟಂತಹ ಸಭೆಯನ್ನ ಕರೆದಿದ್ದಾರೆ. ಕುರುಬರ ಮೇಲೆ ನಡೀತಾ ಇರುವಂತಹ ಅಟ್ರಾಸಿಟಿ ದೌರ್ಜನ್ಯದಿಂದ ಮುಕ್ತಗೊಳಿಸಬೇಕು. ಕುರುಬ ಸಮುದಾಯ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಬಹಳ ಹಿಂದುಳಿದಿದೆ. ಅದಕ್ಕೆ ಒಂದು ಪರ್ಯಾಯವಾಗಿ ಕುರುಬರ ಜೀವನ ಮತ್ತು ಭವಿಷ್ಯಕ್ಕೋಸ್ಕರವಾಗಿ ನಮಗೆ ಉಳಿದಿರುವುದು ಒಂದೇ ಒಂದು ಮಾರ್ಗ, ಅದು ST ಮೀಸಲಾತಿಯನ್ನು ವಿಸ್ತಾರ ಮಾಡಿಕೊಳ್ಳೋದು. ಅತಿ ದೊಡ್ಡ ಸಮುದಾಯವಾಗಿರುವಂತಹ ಕರ್ನಾಟಕದ 31 ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಕುರುಬ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಅನುಕೂಲಗಳಾಗ್ತಾ ಇಲ್ಲ. ಈ ಸಮುದಾಯ ರಾಜ್ಯದಲ್ಲಿ ಇದೆಯೋ ಇಲ್ಲವೋ ಅನ್ನೋ ರೀತಿಯಲ್ಲಿ ನಡೆಸ್ಕೊಳ್ಳಲಾಗ್ತಾ ಇದೆ. ವೋಟ್ ಬ್ಯಾಂಕ್ಗೋಸ್ಕರವಾಗಿ ಇದನ್ನು ಬಳಸ್ಕೊಳ್ಳಲಾಗ್ತಾ ಇದೆ. ಈ ಸಮುದಾಯದ ಮುಗ್ಧತೆಯ ಒಂದು ಶಾಪವಾಗಿ ನಮಗೆ ಕಾಣಿಸ್ತಾ ಇದೆ. ಸಮುದಾಯವನ್ನು ಬಳಸ್ಕೊಳ್ತಾ ಇದ್ದಾರೆ. ಸಮುದಾಯದವರು ಯಾವುದನ್ನು ಸಹ ಬೇಕು ಅಂತ ಕೇಳ್ತಾ ಇಲ್ಲ. ಇದು ಅವರ ಹುಟ್ಟುಗುಣ, ನಾಚಿಕೆ ಸ್ವಭಾವ, ಯಾರಾದರೂ ಏನಾದರೂ ಅಂದ್ಕೊಂಡ್ಬಿಡ್ತಾರೋ ಅನ್ನೋ ಅಂಜಿಕೆ ಸ್ವಭಾವ. ಈ ಎಲ್ಲ ಗುಣಲಕ್ಷಣಗಳು ಗಿರಿಜನರು ಅಂತ ನಾವೇನು ಹೇಳ್ತೀವಿ, ಬುಡಕಟ್ಟು ಸಂಸ್ಕೃತಿಯವರು ಅಂತ ನಾವೇನು ಹೇಳ್ತೀವಿ, ಇವತ್ತಿಗೂ ಸಹ ನಾವು ಬುಡಕಟ್ಟು ಸಂಸ್ಕೃತಿಗಳನ್ನು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈಗಾಗಲೇ ನಾವು ಸಮುದಾಯದವರು, ಕುರುಬ ಸಮುದಾಯ ಈಗಾಗಲೇ ಕ್ರಮ ಸಂಖ್ಯೆ 28ರಲ್ಲಿ ST ಮೀಸಲಾತಿ ಪಟ್ಟಿನಲ್ಲಿ ನಾವಿದ್ದೀವಿ. ನಾವು 3 ಬಾರಿ ಕಳ್ಕೊಂಡಿದ್ದೀವಿ. 56ರಲ್ಲಿ ಕಳ್ಕೊಂಡಿದ್ದೀವಿ, 86ರಲ್ಲಿ ಕಳ್ಕೊಂಡಿದ್ವಿ, 91ರಲ್ಲಿ ಕಳ್ಕೊಂಡಿದ್ವಿ. ಸ್ವಯಂಕೃತ ಅಪರಾಧಗಳಿಂದ ಕಳ್ಕೊಂಡಿದ್ದೀವಿ. 25 ವರ್ಷಗಳ ನಂತರ ಜಗದ್ಗುರುಗಳು ರುದ್ರಣ್ಣ ಅವರು ಎಲ್ಲ ಟೀಮ್ನಲ್ಲಿ ಕುತ್ಕೊಂಡು ಕಾಗಿನೆಲೆಯಲ್ಲಿ ಮಾತನಾಡಬೇಕಾದ್ರೆ ST ಮೀಸಲಾತಿ ನಾವು ಯಾವ ರೀತಿ ಕಳ್ಕೊಂಡ್ವಿ ಅನ್ನೋ ರೀತಿ ಚರ್ಚೆ ಆಗುತ್ತೆ. ಸುಮಾರು 6 ತಿಂಗಳು 7 ತಿಂಗಳ ಕಾಲ ಚರ್ಚೆ ಆಗುತ್ತೆ. ದೆಹಲಿಗೆ ಕಳಿಸ್ಕೊಡ್ತಾರೆ, ಮಾಹಿತಿಗಳನ್ನು ತರಿಸ್ಕೊಳ್ತಾರೆ, RTIನಲ್ಲಿ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಯಾವ ರೀತಿ ನಾವು ಕಳ್ಕೊಂಡ್ವಿ ಅನ್ನೋ ರೀತಿಯಲ್ಲಿ ಜಗದ್ಗುರುಗಳು ರುದ್ರಣ್ಣ ಅವರು ಎಲ್ಲ ಒಂದು ಟೀಮು ಚರ್ಚೆ ಮಾಡಿಕೊಂಡು ಹೇಗಾದರೂ ಮಾಡಿ ಕುರುಬ ಸಮುದಾಯಕ್ಕೆ ಆಗಿರುವಂತಹ ST ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಯಾವುದಾದ್ರೂ ಒಂದು ಮಾರ್ಗ ಹುಡುಕಬೇಕು. 2014ರಿಂದ ಪ್ರಾರಂಭ ಆಗಿದ್ದು, ಇಲ್ಲಿ 2015ರಿಂದ ಅಧಿಕೃತವಾಗಿ ಸರ್ಕಾರಗಳ ಮೇಲೆ ಒತ್ತಡ ಹೇರೋದಕ್ಕೆ ಪ್ರಾರಂಭ ಮಾಡ್ತೀವಿ. ಪ್ರತಿಯೊಂದು ವಿಚಾರಗಳು ಜಗದ್ಗುರುಗಳ ಆದೇಶದ ಮೇಲೆ, ಮಾರ್ಗದರ್ಶನದ ಮೇಲೆ ಈ ST ಹೋರಾಟದ ಮೀಸಲಾತಿ ಹೋರಾಟ ಪ್ರಾರಂಭ ಆಗುತ್ತೆ. ದಾಖಲೆಗಳನ್ನು ಸಂಗ್ರಹಣ ಮಾಡ್ತೇವೆ, ಎಲ್ಲವೂ ಆಗುತ್ತೆ. ಈಗ ನಿರಂತರವಾಗಿ 2015ರಿಂದ 2023ರವರೆಗೆ 8 ವರ್ಷಗಳ ಕಾಲ 3 ಸರ್ಕಾರಗಳ ಮೇಲೆ ಒತ್ತಡ ಏರಿ ಅಂತಿಮವಾಗಿ ಮಾರ್ಚ್ 23ನೇ ತಾರೀಕು ಯುಗಾದಿ ಹಬ್ಬದ ಸಮಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕುರುಬರನ್ನು ST ಮೀಸಲಾತಿಗೆ ಸೇರ್ಪಡೆಗೊಳಿಸೋದಕ್ಕೋಸ್ಕರವಾಗಿ ಕುಲಶಾಸ್ತ್ರೀಯ ಅಧ್ಯಯನವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕ್ಯಾಬಿನೆಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಳಿಸೋದಕ್ಕೆ ಅನುಮೋದನೆಯನ್ನು ಕೊಡ್ತಾರೆ. ಅದಾದ ನಂತರ 2023 ಜುಲೈ 20ರಂದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಹೋಗುತ್ತೆ. ಅಲ್ಲಿ ಸುಮ್ಮನೆ ಕೂತಿಲ್ಲ ಗುರುಗಳು, ರುದ್ರಣ್ಣ ಅವರು ಮತ್ತು ತಂಡ ಎಲ್ಲರೂ ಸಹ ದೆಹಲಿಗೆ ಸುಮಾರು 4-5 ಬಾರಿ ಹೋಗಿ ಬಂದಿದ್ದಾರೆ. ಮೀಸಲಾತಿಯನ್ನು ಪಡೆಯೋದಕ್ಕೆ ಎಷ್ಟು ಶ್ರಮ ಪಡಬೇಕು, ಎಷ್ಟು ಚಾಣಕ್ಷತನ ಉಪಯೋಗಿಸ್ಕೊಳ್ಬೇಕು, ಯಾವ ರೀತಿ ಫಾಲೋ ಅಪ್ ಮಾಡಬೇಕು ಅನ್ನೋದನ್ನು ಉಗ್ರಪ್ಪನವರು ಮತ್ತು ವೀರಣ್ಣ ಅವರು ಏನು ಆ ವಾಲ್ಮೀಕಿ ಸಮುದಾಯಕ್ಕೆ ST ಮೀಸಲಾತಿಯನ್ನು ಕೊಡಿಸುವಲ್ಲಿ ಎಷ್ಟು ಶ್ರಮ ಪಟ್ಟಿದ್ರು, ಚಾಣಕ್ಷತನ ಉಪಯೋಗಿಸಿದ್ರು. ಯಾವುದೇ ಕುಲಶಾಸ್ತ್ರೀಯ ಅಧ್ಯಯನ ಆಗಲಿಲ್ಲ, ಯಾವುದೇ ಹೋರಾಟಗಳು ನಡೀಲಿಲ್ಲ. ಆದರೂ ಸಹ ಅವರು 1991ರಲ್ಲಿ ST ಮೀಸಲಾತಿ ಪಟ್ಟಿಗೆ 5 ಜಾತಿಗಳನ್ನು ಸೇರ್ಪಡೆಗೊಳಿಸ್ಕೊಳ್ತಾರೆ. ಅದು ಸೌರಾಷ್ಟ್ರ ಬಾರ್ಡ್ರಲ್ಲಿರುವಂತಹ ನಾಯ್ಕಡ ಸಮುದಾಯ, ನಾವು ನಾಯ್ಕಡ ಸಮುದಾಯ ಸಮಾನಾರ್ಥ ಪದ ಅಂತೇಳಿ ಅಲ್ಲಿ ಸೇರ್ಪಡೆಗೊಳಿಸ್ಕೊಳ್ತಾರೆ. ನಮ್ಮ ಸಮುದಾಯದ ರಾಜಕಾರಣಿಗಳಿಗೆ, ಮುಖಂಡರುಗಳಿಗೆ ಆವತ್ತು ಆ ಇಚ್ಛಾಶಕ್ತಿ ಇದ್ದಿದ್ದರೆ ಬಹುಶಃ ಇವತ್ತು ನಾವು ಈ ಸಭೆ ಮಾಡೋ ಅವಶ್ಯಕತೆಯೂ ಇರ್ತಿರ್ಲಿಲ್ಲ. ಇವತ್ತು ನಮ್ಮ ಸಮುದಾಯ ರಾಜಕೀಯವಾಗಿ ಉನ್ನತ ಮಟ್ಟಕ್ಕೆ ಏರ್ತಾ ಇದ್ವಿ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಈ ಸಮುದಾಯ ಉನ್ನತ ಮಟ್ಟಕ್ಕೆ ಹೋಗ್ತಿತ್ತು. ಮುಖ್ಯವಾಗಿ ಕುರುಬರ ಮೇಲೆ ನಡೀತಾ ಇರುವಂತಹ ಅಟ್ರಾಸಿಟಿ ದೌರ್ಜನ್ಯಗಳಿಂದ ಮುಕ್ತಗೊಳಿಸ್ಬೋದಾಗಿತ್ತು.
ಇದು ಯಾವುದೂ ಸಹ ಆಗಲಿಲ್ಲ. ಇನ್ನೊಬ್ಬರನ್ನ ದೂಷಣೆ ಮಾಡೋದಕ್ಕಾಗಲ್ಲ. ಯಾಕಂದರೆ ಇದು ಕಳ್ಕೊಂಡಿರೋದು ನಾವೇ. ನಮ್ಮ ಸ್ವಯಂಕೃತ ಅಪರಾಧಗಳಿಂದ ನಾವು 3 ಬಾರಿ ಬಂದಿದ್ದನ್ನು ಕಳ್ಕೊಂಡಿದ್ದೀವಿ. ಇವತ್ತಿಗೂ ಸಹ ನಾವು ಹೊಸದಾಗಿ ST ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಆಲ್ರೆಡಿ ST ಪಟ್ಟಿನಲ್ಲಿ ಇದ್ದೀವಿ ಸ್ವಾಮಿ, ಅದನ್ನು ವಿಸ್ತಾರ ಮಾಡಿ ಅಂತ ಕೇಳ್ತಾ ಇರುವಂಥದ್ದು. ಇವತ್ತು ಜಗದ್ಗುರುಗಳು ಒಬ್ಬರೇ ಇದಕ್ಕೆ ನಮಗೆ ಅವರು ಮುಂದಾಳತ್ವದಲ್ಲಿ ಹೋದಾಗ ಮಾತ್ರ ಈ ಸಮುದಾಯಕ್ಕೆ ST ಮೀಸಲಾತಿ ವಿಸ್ತಾರ ಆಗುವುದು. ಯಾಕಂದರೆ ಈ ಸಮುದಾಯವನ್ನು ಮುನ್ನಡೆಸುವಂತಹ ಯಾರೂ ಸಹ ನಮಗೆ ಕಾಣ್ತಾ ಇಲ್ಲ. ಒಬ್ಬ ಸಮುದಾಯದ ಒಬ್ಬ ವ್ಯಕ್ತಿಯಾಗಿ, ಒಂದು ಪತ್ರಿಕೆಯ ಸಂಪಾದಕನಾಗಿ ನಾನು ಆಲೋಚನೆ ಮಾಡಿರುವಂಥದ್ದು, ನಾನು ಎಲ್ಲ ಅವಲೋಕನ ಮಾಡಿರುವಂಥದ್ರಲ್ಲಿ ಈ ಸಮುದಾಯವನ್ನು ಮುನ್ನಡೆಸುವಂತಹ ಒಬ್ಬ ನಾಯಕರನ್ನು ನಾವು ಸೃಷ್ಟಿ ಮಾಡಿಲ್ಲ. ಯಾರಿಗೂ ಸಹ ಆಸಕ್ತಿ ನಮಗೆ ಕಾಣ್ತಾ ಇಲ್ಲ. ಮಾತಾಡಲೇಬೇಕಾಗುತ್ತೆ. ಈಗ ಇಡೀ ಸಮುದಾಯಕ್ಕೆ ಉಳಿದಿರುವುದು ಒಂದೇ ಒಂದು ಶಕ್ತಿ, ಅದು ನಿರಂಜನಾನಂದಪುರಿ ಸ್ವಾಮೀಜಿಗಳು ಮಾತ್ರ. ಇಡೀ ಸಮುದಾಯಕ್ಕೆ ನಾವು ಅನಿವಾರ್ಯವಾಗಿ ನಾವು ಮಾತಾಡಲೇಬೇಕಾಗುತ್ತೆ. ಈ ಸಮುದಾಯದ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳನ್ನು ನಿಲ್ಲಿಸೋದಕ್ಕೋಸ್ಕರವಾಗಿ ಸರ್ಕಾರಗಳ ಮೇಲೆ ಹಲವಾರು ಮನವಿಗಳನ್ನು ನಾವು ಕೊಟ್ಟಿದ್ದೇವೆ. ಕೊನೆಯ ಪಕ್ಷ ದೌರ್ಜನ್ಯಗಳಿಂದ ಮುಕ್ತಿಗೊಳಿಸಿ. ಇಲ್ಲಿ ಎಲ್ಲರೂ ಸೇರಿ ಕುರುಬರ ಮೇಲೆ ಅಟ್ರಾಸಿಟಿ ಆಗ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಸಹ ಮಾಹಿತಿಗಳನ್ನು ಕಲೆ ಹಾಕಿದ್ವಿ. ಜಗದ್ಗುರುಗಳು ಅವ್ರು ಹೇಳಿದ್ರು, ಈ ಮಾಹಿತಿಗಳನ್ನು ಕಲೆ ಹಾಕೋದಕ್ಕಾಗುತ್ತಾ ನೋಡಿ ಅಂತ ನಮಗೆ ಹೇಳಿದ್ರು. ನಾವು RTM ಮೂಲಕ ಒಂದಷ್ಟು ಮಾಹಿತಿಗಳನ್ನು ನಾವು ಕಲೆ ಹಾಕಿದ್ವಿ. ಬಾಗಲಕೋಟೆ 1ರಲ್ಲಿ 311 ಕುರುಬ ಸಮುದಾಯ ಹೆಚ್ಚಿರುವಂತಹ ಬಾಗಲಕೋಟೆನಲ್ಲಿ 311 ಜನ ಜೈಲು ಶಿಕ್ಷೆಯನ್ನು ಅನುಭವಿಸಿ ಬಂದಿರುವುದೊಂದು ದಾಖಲೆಗಳನ್ನು ನೋಡಿದಾಗ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗುತ್ತಲ್ವ. ಎಲ್ಲ ಜಿಲ್ಲೆಗಳಲ್ಲೂ ಇದೆ. ಪ್ರತಿ ಜಿಲ್ಲೆಗಳಲ್ಲೂ ಅಟ್ರಾಸಿಟಿ, ಕಾರಾಗೃಹಗಳಲ್ಲಿ ಶಿಕ್ಷೆ ಅನುಭವಿಸಿರುವಂಥವ್ರು. ಇದೆಲ್ಲದಕ್ಕೂ ಒಂದು ಪರಿಹಾರ ಬೇಕಲ್ಲ. ಈ ಸಮುದಾಯವನ್ನು ಮುನ್ನಡೆಸುವಂತಹ ಯಾರೂ ಇಲ್ಲದಿದ್ದಾಗ ನಮಗೆ ಉಳಿದಿರುವಂಥದ್ದು ಒಂದೇ ಒಂದು ಆಪ್ಷನ್ನು, ಅದು ಶಕ್ತಿ ಕೇಂದ್ರ. ಅದು ನಮ್ಮ ಜಗದ್ಗುರುಗಳು ಯಾವ ರೀತಿ ಅಂತಂದರೆ, ನೇರವಾಗಿ ಅವರು ಸರ್ಕಾರಗಳ ಜೊತೆ ಮಾತನಾಡ್ತಾರೆ. ಕೇಂದ್ರ ಸರ್ಕಾರದ ಸಚಿವರುಗಳ ಜೊತೆ ನಿರಂತರವಾಗಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಬಂದಿದ್ದಾರೆ, ಗುಜರಾತ್ಗೂ ಹೋಗಿ ಬಂದಿದ್ದಾರೆ. ಬಹಳಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಇಂಥ ಸಮಯದಲ್ಲಿ ಸಮುದಾಯ ಯಾವ ರೀತಿ ಹೋಗಬೇಕು, ಸಮುದಾಯದಲ್ಲಿ ಗೊಂದಲಗಳನ್ನು ಮೂಡಿಸುವಂತಹ ಕೆಲಸಗಳು ಆಗ್ತಾ ಇದ್ದಾವೆ. ಯಾಕಂದರೆ 3 ಬಾರಿನೂ ಸಹ ನಮ್ಮಿಂದಲೇ ಕಳ್ಕೊಂಡಿರುವಂಥದ್ದು. 91ರಲ್ಲಿ ನಮ್ಮಿಂದಲೇ ಕಳ್ಕೊಂಡಿರುವಂಥದ್ದು, 86ರಲ್ಲಿ ನಮ್ಮಿಂದಲೇ ಕಳ್ಕೊಂಡಿರುವಂಥದ್ದು. ಬೇರೆ ಯಾರು ಅವತ್ತು ನಮಗೆ ವಿರೋಧವೇ ಇರಲಿಲ್ಲ. ನೀವು ಗಮನಿಸಿ ನೋಡಿ, 91ರವರೆಗೆ ವಾಲ್ಮೀಕಿ ಸಮುದಾಯ ST ಪಟ್ಟಿಯಲ್ಲೇ ಇರಲಿಲ್ಲ. ಅವತ್ತು ಕುರುಬರು ST ಮೀಸಲಾತಿ ಪಟ್ಟಿಯಲ್ಲಿ ವಿಸ್ತಾರ ಮಾಡಿಕೊಂಡಿದ್ರೆ ನಮ್ಮನ್ನು ಯಾರೂ ಸಹ ವಿರೋಧ ಮಾಡೋದಕ್ಕೆ ಯಾರೂ ಇರ್ತಿರ್ಲಿಲ್ಲ. ಅಂತಹ ಸಮಯದಲ್ಲಿ ನಾವು ಕೈ ಚೆಲ್ಲಿ ಕುಳಿತುಕೊಂಡ್ವಿ. ಇವತ್ತು ಅವರ ಜಾತಿ ಅವರವರಿಗೆ ಹೆಚ್ಚಾಗಿರುತ್ತೆ, ಅವರು ವಿರೋಧ ಮಾಡ್ತಾರೆ. ಇವತ್ತು ನಾವು ಒಂದು ಒಗ್ಗಟ್ಟಾಗಿ ಒಂದು ನೇತೃತ್ವದಲ್ಲಿ ನಾವು ಹೋದಾಗ ಮಾತ್ರ ಖಂಡಿತವಾಗಲೂ ಎಲ್ಲರೂ ಒಂದೇ ದಾರಿನಲ್ಲಿ ಹೋದಾಗ ಮಾತ್ರ ಅದು ನಮಗೆ ಉಳಿದಿರುವಂತಹ ಒಂದೇ ಒಂದು ಆಪ್ಷನ್, ಅದು ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು, ಕನಕ ಗುರುಪೀಠ ಮಾತ್ರ. ಈ ಸಮುದಾಯ ಶೈಕ್ಷಣಿಕವಾಗಲಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಲಿ, ರಾಜಕೀಯವಾಗಲಿ ಕಂಪ್ಲೀಟ್ ಆಗಿ ನಾವು ಕೆಳಹಂತಕ್ಕೆ ಹೋಗ್ತಾ ಇದ್ದೇವೆ. ರಾಜಕೀಯದಲ್ಲಂತೂ ಟೋಟಲಿ ಝೀರೋ ಅಂತ ಹೋಗ್ತಾ ಇದ್ದೀವಿ. ಟೋಟಲಿ ಝೀರೋ. ರಾಜಕೀಯದಲ್ಲಿ ಏನೂ ಇಲ್ಲ, ನಾವು ಶೂನ್ಯ ಅಂತ ಹೋಗ್ತಾ ಇದ್ದೀವಿ. ಶೈಕ್ಷಣಿಕದಲ್ಲಿ ಇವತ್ತು ಮಠಗಳು ಏನು 1992ರಲ್ಲಿ ಮಠಗಳು ಪ್ರಾರಂಭ ಆಗುತ್ತೆ. ಅದಾದ ನಂತರ ಹಂತ ಹಂತವಾಗಿ ನಾವು ಹೋಗಿ ಏನು ಇವತ್ತು ಮಠಗಳು ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇರುವುದರಿಂದ ಒಂದಷ್ಟು ಶಕ್ತಿ ಬಂದಿದೆ ನಮಗೆ. ಸಮಾಜಕ್ಕೆ ಸೇರಿರುವಂತಹ ದೊಡ್ಡದಾದಂತಹ ಯಾವುದಾದ್ರೂ ಒಂದು ಡಿಗ್ರಿ ಕಾಲೇಜ್ ಇದೆಯಾ ಅಂದರೆ ನಮ್ದು ಒಂದು ಡಿಗ್ರಿ ಕಾಲೇಜ್ ಇಲ್ಲ. ನಮಗೆ ನಾವೇ ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂತಹ ಸ್ಥಿತಿ. ಇಲ್ಲಿ ಸಮುದಾಯ ಮುಖ್ಯ, ವ್ಯಕ್ತಿಗಳು ಮುಖ್ಯ ಅಲ್ಲ. ನಾನು ಮುಖ್ಯ ಅಲ್ಲ, ನೀವು ಮುಖ್ಯ ಅಲ್ಲ. ಇಲ್ಲಿ ಸಮಾಜ ಮುಖ್ಯ, ಸಮುದಾಯ ಮುಖ್ಯ. ಸಮುದಾಯದ ಪ್ರತಿಯೊಂದು ರೂಪಾಯಿ, ಪ್ರತಿಯೊಂದು ಇಂಚ್ ಆಸ್ತಿ ಸಮುದಾಯಕ್ಕೆ ಸೇರಬೇಕು, ಉಳಿಸುವಂತಹ ಕೆಲಸ ಆಗಬೇಕು. ಸಮುದಾಯದಲ್ಲಿ ಕಟ್ಟುವಂತಹ ಕೆಲಸ ಆಗಬೇಕು, ಒಡೆಯುವಂತಹ ಕೆಲಸ ಆಗಬಾರದು.
ಈ ಎಲ್ಲದರ ವಿಚಾರವನ್ನು ಇಟ್ಕೊಂಡು ಜಗದ್ಗುರುಗಳು 29ನೇ ತಾರೀಕು ಬೆಳ್ಳೂಡಿ ಶಾಖಾ ಮಠದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಉತ್ತಮವಾದಂತಹ ಬೆಳವಣಿಗೆ ಇದು. 29ನೇ ತಾರೀಕು ಸಮುದಾಯದ ಜೊತೆ ಜಗದ್ಗುರುಗಳು ST ಮೀಸಲಾತಿ ಏನೇನು ಆಗಿತ್ತು, ಏನೇನು ಆಗಬೇಕು, ಏನೇನು ಆಗ್ತಾ ಇದೆ ಅನ್ನೋದರ ಬಗ್ಗೆ ಅವರು ಸಮುದಾಯದ ಮುಂದೆ ಅವರು ಪ್ರಸ್ತುತ ಪಡಿಸ್ತಾರೆ. ಮುಂದಿನ ಹೋರಾಟ ಯಾವ ರೀತಿ ಇರಬೇಕು, ಯಾಕಂದರೆ ಈಗಾಗಲೇ ಫೈಲು ದೆಹಲಿ ಹಂತಕ್ಕೆ ತಲುಪಿ ಆಗಿದೆ. ದೆಹಲಿನಲ್ಲಿ ಪ್ರಕ್ರಿಯೆಗಳು ಪ್ರಾರಂಭ ಆಗೋಗಿದೆ. ಈಗ ನಾವು ಯಾವ ರೀತಿ ಹೋಗಬೇಕು, ದಾರಿ ತಪ್ಪುವಂತಹ ಕೆಲಸಗಳು ಯಾವ ರೀತಿ ಆಗಬಾರದು, ಎಲ್ಲದರ ಬಗ್ಗೆ ನಮ್ಮ ಸಮುದಾಯದ ಶಕ್ತಿ ಕೇಂದ್ರ ಕನಕ ಗುರುಪೀಠದಲ್ಲಿ ಮೀಟಿಂಗ್ ಕರೆದಿರುವಂಥದ್ದು. ಒಂದು ಮಾಧ್ಯಮವಾಗಿ ಏನು ಶ್ರೀ ಕನಕ TV ಕುರುಬರ ಬಾಂಧವ್ಯ ಪತ್ರಿಕೆಯ ಸಂಪಾದಕನಾಗಿ ನಿರಂತರವಾಗಿ ಸಮುದಾಯವನ್ನು ಎಚ್ಚರಿಸುವಂತಹ, ಜಾಗೃತಿಗೊಳಿಸುವಂತಹ, ಸಂಘಟಿತರಾಗಿ ಅಂತ ಹೇಳುವಂತಹ ಪ್ರಯತ್ನ, ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಾನು ಮಾಡ್ತಾ ಇದ್ದೇನೆ. ನನ್ನ ಕರ್ತವ್ಯ ಅದು. ಈ ಸಮುದಾಯದಲ್ಲಿ ಹುಟ್ಟಿದ್ದೀನಿ, ಈ ಸಮುದಾಯದ ಋಣ ನನ್ನ ಮೇಲಿದೆ. ನಿಜಕ್ಕೂ ಈ ಒಂದು ಬೆಳವಣಿಗೆ 29ನೇ ತಾರೀಕು ಏನು ಬೆಳವಣಿಗೆ ಇದೆ, ಎಲ್ಲರೂ ಸಹ ಪಕ್ಷಾತೀತವಾಗಿ ಯಾವುದೇ ರೀತಿಯಾದಂತಹ ಪಕ್ಷಗಳ ವಿಚಾರಗಳನ್ನು ಇಟ್ಕೊಂಡು ಎಲ್ಲರೂ ಸಹ ನಾವು ಕುರುಬರು, ನಾವು ಈ ಸಮುದಾಯದ ವ್ಯಕ್ತಿಗಳು ಅನ್ನೋ ರೀತಿಯಲ್ಲಿ ಆ ಸಭೆಗೆ ಬರುವಾಗ ನಮ್ಮ ರಾಜಕೀಯ ವಿಚಾರಗಳನ್ನು, ನಮ್ಮ ವೈಯಕ್ತಿಕ ವಿಚಾರಗಳನ್ನು ಮಠದ ಹೊರಗಡೆ, ಗೇಟಿನ ಹೊರಗಡೆ ನಾವು ಏನು ಚಪ್ಪಲಿ ಬಿಡ್ತೀವಲ್ಲ ಅಲ್ಲಿ ಬಿಟ್ಟು ಸಮುದಾಯದ ವ್ಯಕ್ತಿಗಳಾಗಿ ಆ ಸಭೆಯಲ್ಲಿ ಭಾಗವಹಿಸಬೇಕಾಗುತ್ತೆ. ಬಂಧುಗಳೇ, ಸಮುದಾಯ ಇವತ್ತು ಜೀವನ, ಭವಿಷ್ಯ ಈ ಮೂರರ ಬಗ್ಗೆ ನಾವು ಎಚ್ಚರಿಕೆಯಿಂದ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾಗುತ್ತೆ. ಈ ಮೂರೂ ಸಹ ಇವತ್ತು ನಾವು ಅತಂತ್ರದಲ್ಲಿ ನಾವು ಒದ್ದಾಡ್ತಾ ಇದ್ವಿ. ಇಲ್ಲಿ ಜೀವಕ್ಕೂ ಬೆಲೆ ಇಲ್ಲ, ಜೀವನಕ್ಕೂ ಬೆಲೆ ಇಲ್ಲ, ಭವಿಷ್ಯಕ್ಕೂ ಬೆಲೆ ಇಲ್ಲ. ಈ ಮೂರನ್ನು ನಾವು ಕಟ್ಕೊಳ್ಬೇಕಾದ್ರೆ ಇಡೀ ಸಮುದಾಯ ಒಂದು ಕಡೆ ನಿಲ್ಲಬೇಕಾಗುತ್ತೆ. ಶೂನ್ಯದಿಂದ ಕಟ್ಟಬೇಕಾದಂತಹ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇದೆ. ನಮ್ಮ ಬದುಕನ್ನು ನಾವೇ ಕಟ್ಕೊಳ್ಬೇಕು. ನಾವೇ ಅಂದರೆ ಸಮುದಾಯ ಕಟ್ಕೊಳ್ಬೇಕು. 29 ಮಾರ್ಚ್ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಬೆಳ್ಳೂಡಿ ಶಾಖಾ ಮಠದಲ್ಲಿ, ಹರಿಹರ ಬಸ್ ಸ್ಟ್ಯಾಂಡ್ನಿಂದ 5 ಕಿಲೋಮೀಟರ್, ಹರಿಹರ ಶಿವಮೊಗ್ಗ ರಸ್ತೆ 5 ಕಿಲೋಮೀಟರ್ಗೆ ಬೆಳ್ಳೂಡಿ ಶಾಖಾ ಮಠ ಸಿಗುತ್ತೆ. ಆ ಬೆಳ್ಳೂಡಿ ಶಾಖಾ ಮಠದಲ್ಲಿ ಈ ಸಭೆ ನಡೀತಾ ಇದೆ. ಬಂಧುಗಳೇ, ನಿಮ್ಮ ಕನಕ TV ಯಾವತ್ತಿಗೂ ಸಹ ಸಮುದಾಯದ ಜಾಗೃತಿ ಮತ್ತು ಸಂಘಟನೆಗೋಸ್ಕರ ಮಾತ್ರ ಮಾತನಾಡುತ್ತೆ. ಯಾವುದು ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ. ವಾಸ್ತವದ ವಿಚಾರಗಳನ್ನಷ್ಟೇ ನಿಮ್ಮ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.